ಮನೆಯಿಂದ ನಮ್ಮ ಹುಡುಗ ಸಾಲಿನೂ ಕಲಿತ ನೌಕರಿ ಹಿಡಿದ ಈಗ 50,000 ಪೇಮೆಂಟ್ನು ತಂದ ನಾ ಇಲ್ಲಿ ಮದುವೆನೂ ಆದ್ರೆ ಇನ್ನೆಲ್ಲ ದೇವ್ರ ಸನ್ನಿಧಿಯಾಗ ನಮಗೆ ಒಳ್ಳೇದು ಮಾಡಂತ ತಾಯಿಲಿ ನೋಡ್ಬಾರು ಲಕ್ಕೋನ್ ಪುಣ್ಯದಿಂದ ನಮ್ಮ ಮಗನ ನೌಕರಿ ಸಿಕ್ಕತ್ತೆ ಈಗ ಮೊಮ್ಮಕ್ಕಳು ಒಂದು ಹಣ್ಣು ಕೊಟ್ರಂದ್ರ ನಮ್ಗೆ ಆಡ್ಸ್ಕೊತ ಹೋಗೋದು ಅದನ್ನು ಅಷ್ಟ ಮಾಡೋಣ್ರಿ ನಮಗ್ರಿ ಏನ್ ಬೇಕಾಗಿತ್ತು ಹೇಳ್ರಿ ಆ ತಾಯಿ ಆಶೀರ್ವಾದ ಎಲ್ಲ ಚಲೋನಾಗಿತ್ತು ಬರೇ ಅಲ್ಲಿ ಕಾಲ್ ಬಿಡ್ಬಿಟ್ಟು ನಮಸ್ಕಾರ ಮಾಡ್ರಿ ಪೂಜೆ ಕಾಲ್ ಬಿಡ್ರಿ ನಮಸ್ಕಾರ ಮಾಡ್ರಿ ಆಶೀರ್ವಾದ ಮಾಡ್ರಿಪ್ಪ ನಡ್ರಿ ಹೋಗಿ ಬರ್ತೀವ್ರಿ ಪೂಜೆ ಹೋಗಿ ಬರ್ತೀರಿ ದೇವ್ರ ಹಂಗ ಕೊಳ್ಳೆಕ್ ಮಾಡಿರಿ ನೋಡ್ಪಾ ಇನ್ಮೇಲೆ ಹೆಂಡತಿನ ಚೆನ್ನಾಗಿ ನೋಡ್ಕೋತ ಏನ್ ಹೇಳ್ತಾರ ಎಲ್ಲ ಕೇಳ್ಕೊಂಡ್ ಅಪ್ಪ ಅವ್ನ ಮಾತ್ ಕೇಳ್ಕೋತ ಎಲ್ಲಾ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ಬೇಕ ಏನ್ ಹೇಳ್ತಾನ ಏನ ಹಂಗ ಹಿಂಗ ದೋಸ್ತರ ಮಾತ್ ಕೇಳಿ ಅಲ್ಲಿ ಇಲ್ಲಿ ಹೋಗಂಗಿಲ್ಲ ಇನ್ ಹೊತ್ತೊತ್ತಿಗೆ ಮನಿಗ್ ಬರ್ಬೇಕ ಟೈಮ್ ಮಾಡಿ ಬರಂಗಿಲ್ಲ ಮನ್ಯಾಗ ಏನ್ ಬಂದಾಳ ಗೊತ್ತಾತ ಕಡೆ ಕಡೆಯಲ್ಲಿ ಹೋಗೋದ ಮಾಡಕ್ ಬೇಡ ಏನ ತಂಗಿ ನೀನು ಸಸ್ಯ ಅಲ್ಲ ಮಗಳ ತಿಳ್ಕೊಂಡಂಗೆ ನಮ್ಮನ್ನ ಇಬ್ಬರನ್ನ ಮುಂದೆ ಹಾಕೊಂಡು ಹೋಗೋ ಜವಾಬ್ದಾರಿ ನಿನ್ನ ನೋಡುವ ಆಯ್ತ್ರಿ ಮಾಮರ ನೀವ್ ಹೇಳ್ದಂಗ ಆಗಿಲ್ರಿ ನೀವೇನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಾನು ನಿಮ್ನ ಅತ್ತಿ ಮಾವ ಅನ್ಕೊಂಡಿಲ್ರಿ ಅಪ್ಪ ಅಮ್ಮನ ಅನ್ಕೊಂಡಿನಿ ನಾ ಎಲ್ಲಾ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ತೀನಿ ಹೇಳ್ರಿ ಕೇಳಿದ್ರಂದ್ರ ನನ್ ಮುದ್ದು ಸಸಿ ಮಾತ ಆಕಿ ಯಾವತ್ತು ನಮ್ಮ ಮನೆ ಸಸಿ ಅಲ್ರಿ ಮನಿ ಮಗಳ ಆಕಿ ನಮಗರ ಯಾರಿದಾರ ಆಕಿನ ಬಿಟ್ಟು ಹೇಳ್ರಿ ಆಕಿನ ಮಗಳ ಅಂದ್ರು ಆಕಿನ ಸಸಿ ಅಂದ್ರು ಆಕಿನ ಎಲ್ಲ ಆಕಿನ ಅದಾಳ್ರಿ ಎಲ್ಲ ಆಕಿ ಕೈಯಾಗೈತಿ ಏನ ನಮ್ಗಷ್ಟು ಮಾಡ್ಕೊಡೋದು ತಾಡ್ತೀನಿ ಇಷ್ಟ ಅಲ್ಲ ಗಂಡನ ಯೋಗ ಕ್ಷೇಮ ನೋಡ್ಕೋಬೇಕು ಆಯ್ತಾವ ಮನಿದೆಲ್ಲ ಜವಾಬ್ದಾರಿ ನಿನ್ ಕೈಯಾಗಿದ ಆಯ್ತು ಆಯ್ತು ನಡ್ರಿ ಹೋಗು ಹೋಗೋಣ ನಡ್ರಿ ಬಡ ಬಡ ಹೋಗೋಣ ಅವಸರ ಹೋಗ್ಕರಿಂದ ಚಾ ಮಾಡ್ರಿ ಚಾ ಕುಡ್ದಿಲ್ಲನ್ರಿ ಚಾ ಇನ್ನು ಕುಡಿದು ಹೋಗಿ ದೇವ್ರ ಪುಣ್ಯದಿಂದ ಲಕ್ವಾಯಿ ಪುಣ್ಯದಿಂದ ಮದುವೆನೂ ಚಲೋ ಆತು ಸಸಿನೂ ಚಲೋ ಸಿಕ್ಕಳು ಹೆಂಗೋ ಮನೆಗೆ ಕರ್ಕೊಂಬಂದಂಗ ಆತ ಎಲ್ಲ ಬಗೆಹರ್ತಲ್ರಿ ಎಲ್ಲ ಚಲೋ ಆತು ಅದೆಲ್ಲ ಆತು ಮಾನ್ಯ ಹಂದ್ರದಾಗ 10,000 ರೊಕ್ಕ ಕೊಡತ್ತ ಅವಂಗ ಅವ್ರ ಹಾಕಿ ಏನಾಗ ಅವ್ನ ಕರ್ದ್ ಕೇಳಟ ನಾವೇನ್ ಮಾಡ್ತಾನೋ ಮತ್ತೇನ್ ಹಂದ್ರಕ ಅದಕ್ಕೆ ಇದಕ್ಕೆ ಹಾಕಿದ್ದಾನ ಉಳ್ದು ಎಟ್ಟು ಉಳ್ದು ಎಟ್ಟು ಅದೊಂದು ಗೊತ್ತಾರ ಆಗ್ಬೇಕಲ್ಲ ಕರ್ದ ಕೇಳ ಮತ್ತ ಯಾರ್ಯಾಗ ಎಟ್ಟು ಕೊಟ್ಟ ಗೊತ್ತಾಗ್ಬೇಕಲ್ಲ ನಮಗ ಅದ್ ಲೆಕ್ಕಪತ್ರ ಬೇಕು ನಿಮ್ಗೆ ಲೆಕ್ಕಪತ್ರ ಮುಂದೆ ತೋರ್ಸಕ್ ಗೊತ್ತಾಗತ್ತೆ ನಮ್ಗ ಏನ್ ಮರ ಇದ್ರಾಗೂ ಲೆಕ್ಕ ಹಾಕೋದ ಅಲ್ಲ ನಿನಗೇನು ಗೊತ್ತೈತಿ ರೊಕ್ಕ ಗಾಳಿ ಮಾಡ್ಬೇಕಾರೆ ಹಗರತ್ತೇನ ಹನಿ ಕೂಡಿದಾಗ ಹಾಳಾಗೋದು ಈಗ ಅವನ ಅರ್ಸಿ ಮಗನ ಕರಿಯವನ ನಾವು ರೊಕ್ಕ ಗಾಳಿ ಅವ್ನ ರೊಕ್ಕ ಯಾರು ಖರ್ಚು ಮಾಡಿ ಗೊತ್ತಾಗತ್ತೆ ಲೆಕ್ಕಪತ್ರ ತೋರ್ಸೋಕೆ ಗೊತ್ತಾಗತ್ತೆ ನಮಗೆ ಅಪ್ಪು ಬಾಯಪ್ಪ ನಿಮ್ಮ ಅಪ್ಪ ಕರೀತಾರ ನೋಡ ಬಂದ್ ನೋಡ್ರಿ ಅಲ್ಲ ಪೆಂಡಲ್ ಅವಂಗ 10,000 ರೂಪಾಯಿ ಕೊಡ ಅಂತ ಹೇಳಿಲ್ಲ ನಿನ್ ಕೈ 10,000 ರೂಪಾಯಿ ರೊಕ್ಕ ಕೊಟ್ಟಿಲ್ಲ ಅದು ನಾನು ನೀನು ಪೆಂಡಲ್ ಅವ ಬೇಕಾಗಿ ನಾವು 8,000 ರೂಪಾಯಿ ಕೊಟ್ಟಂತ ಏನೋ ಇಲ್ಲ 10,000 ರೂಪಾಯಿ ಕೊಟ್ಟ ನಾನ ಕೇಳಿ ಅವ್ನು 8,000 ರೂಪಾಯಿ ಕೊಟ್ಟಂದ್ರೆ 2,000 ರೂಪಾಯಿ ಕೊಟ್ಟ ಹೇಳ ನಮ್ಮ ಮುಂದೆ 10,000 ರೂಪಾಯಿ ಕೊಟ್ಟಿಲ್ಲಪ್ಪ ಸುಳ್ಳು ಹೇಳ್ಬೇಡ 2,000 ರೂಪಾಯಿ ಇಲ್ಲವ ಮಂಗ ನಮ್ಗೆ ನಾವು ಅವ್ರೇ ಕೊಟ್ಟಿಲ್ಲಪ್ಪ ನಾಯಕ್ ಸುಳ್ಳು ಸಮಾಧಾನ ಕೇಳ್ರಿ ಯಾಕೆ ಹಂಗೆ ನಾವು ಹುಡುಗನ ಮೈ ಮ್ಯಾಗ ಹೋಗ್ತಿರಿ ಮದುವೆ ಆಗೈತೆ ಅಂತ ಮನ್ಯಾಗ ಎಂತ ಬಂದಾಳ ಸಮಾಧಾನ ಕೇಳಿ 2,000 ರೂಪಾಯಿ ಇಲ್ಲದ ಬೇಕಲ್ಲ ಅವ್ರು ರೊಕ್ಕ ಹೋಲ್ ಬಿಡ್ಲಿ 2,000 ಎಲ್ಲಾರು ಹಾಳು ಮಾಡಿದ್ದಾನ 2,000 ಅಂದ್ರೆ ಏನ್ ತಿಳ್ಕೊಂಡ್ಬಿಡ ನೀವು ಹೋಲ್ ಬಿಡ ಏನೋ ಎದಕ್ಕ ಕೊಟ್ಟ ಕೇಳಿ ದೋಸ್ತರ ಪಾರ್ಟಿಗೆ ಕೊಟ್ಟಿದ್ದೀನಿ ಕೇಳಿದ್ರೇನ ಆತಳ ಇವತ್ತು ದೋಸ್ತರ ಪಾರ್ಟಿ ಹೋಯ್ತಾನೋ ನಾಳೆ ಹಿಂದಿನ ಮಾತು ನಿನ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ 10,000 ರೂಪಾಯಿ ರೊಕ್ಕ ತಗೊಂಡ್ ಹೋಗೋಣ ಅವಾಗ ಗೊತ್ತಾಗತ್ತೆ ಅಷ್ಟು ಮಳಿಲ್ಲ ನನ್ನ ಮಗ ರಗಡ್ ಶಾನೆ ಅದಾನ ನಿಮ್ಮಂಗೇನಿಲ್ಲ ಅವ ಅವನು ಎಲ್ಲ ಎಲ್ಲಿ ಕೂಡ ಹಾಕ್ಬೇಕು ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತೈತೆ ಅವ್ನು ಏನೋ ಮದಿ ಐತಿಪ್ಪ ಖುಷಿಲ ಕೊಟ್ಟಿದ್ದಾನು ಖುಷಿಲೆ ಕೊಡ್ತಾನೆ ನಿನಗೇನ್ ಗೊತ್ತಾಗತ್ತಿ ರೊಕ್ಕ ತಂದಿಡೋದು ನನಗೆ ಗೊತ್ತೈತಿ ಈಗ ಗೊತ್ತಾಗೋದು ನಿನಗ ಎಲ್ಲ ಹಳೆಗಳ ಹಸಿದ ಮೇಲೆ ಗೊತ್ತಾಗತ್ತಿ ನಾವು ಗಳಿಸಿಟ್ಟಿದ್ದು ನನಗ ಗೊತ್ತಾಯ್ತು ಗೊತ್ತೈತ್ರಿ ನಿಮ್ಮಂತ ಜಿಪ್ಪನ ಜೋಡಿ ನಾ ಬಾಳೆ ಹೆಂಗ್ ಮಾಡ್ಯಾರ ನನಗ ಗೊತ್ತೈತಿ ನಾ ಜಿಪ್ಪುಣದ ಆಸ್ತಿ ಉಳ್ದತಿ ನಾವು ಕಳಿತಾನೋ ಹೋಗ್ತಂತ ನಾವು ಕೇಳಂಗ 10,000 ರೂಪಾಯಿ ಕೊಡ್ಬೇಕು ಎಲ್ಲ ಹಳಗಳ ಉಳ್ದತಿ ಅದೇ ಕಳಗಲ್ಲಕತ್ ಹೇಳು ನನ್ನಂಗ್ ಮಾಡಿರಲ್ಲ ಕಾರ್ನ್ಯಾಗ ತೆಗೆದು ಖಾರ ಹಿಡಿದು ಉಪ್ನ್ಯಾಗ ಉಪ್ಪು ಹಿಡಿದು ಆ ಕಾಳು ತೆಗೆದು ಹಾಕೋದು ನಿಮ್ಮಂತವ್ರ ಜೋಡಿ ನಾ ಬಾಳೆ ಮಾಡಿಲ್ಲ ನಂದ್ ಗಟ್ಟಿ ಜೀವನ ನಂದ್ ಗಟ್ಟಿ ಎಲ್ಲ ಟ್ರೆಜರಿ ಕಿಲಿ ನಿಮ್ ಕೈ ಕೊಟ್ಕೊಂಡ್ರುನಾ ಕೊಡ್ಬೇಡ್ರಿ ಪಾಪ ಇಟ್ಕೋರಿ ಮತ್ತ ಅದನ್ನ ಇಟ್ಕೋತ ಬಂದಂತೆ ಹೋಗತ್ ಮತ್ತ ಅವ್ನಿಗೆ 2,000 ರೂಪಾಯಿ ಖರ್ಚು ಎದಕ್ ಖರ್ಚು ಮಾಡಿದ ಕೇಳಕತ್ತ ಇರಲ್ಲ ಅದನ್ನ ಒಳಗ ಹುಡುಗಿ ಐತಿ ಯಾಕೆ ಜಗಳ ಆಡಕತ್ತೀರಿ ಈಗರ ಮನೆಗೆ ಬಂದಾಳಕಿ ನೋಡಪ್ಪ ಇವ್ರು ಇನ್ನು ಇಂಥದ ಜಗಳ ಐತೆ ತಂದ್ರ ನಿಮ್ಗೆ ಏನ್ ಗೊತ್ತಿರ ಹಾಕತ್ತಿಲ್ರಿ ಹಿರಿಯರಾಗಿ ಅದನ್ನ ಒಂದ್ ಸ್ವಲ್ಪ ಕಾಲ ಯಾರಿಗ್ ಕೊಟ್ಟಪ್ಪ ಎದಕ್ ಖರ್ಚು ಮಾಡಿತ್ತ ಕೇಳ್ರಿ ಅವನ ಸಮಾಧಾನ ಕೇಳ್ರಿ ಒಳಗ ಹುಡುಗಿ ಐತಿ ಎದಕ್ ಬಾಯ್ ಮಾಡ್ತೀರಿ ಈಗ 2,000 ರೂಪಾಯಿ ನೀನು ತಗೊಂಡ್ಬಂದ ಒಳಗ ಬಾ ಅಲ್ಲೋ ಮಂಗ್ಯಾನ ಮಗನ ಅವ್ರ ಹಾಕ್ ಹೋಗ್ಯಾಕ ಗೊತ್ತಾಗೋಲ್ಲ
ಎಲ್ಲ ಕೊಡೋದಕ್ಕಪ್ಪ ಕೊಪ್ಪನ ಪೇಮೆಂಟ್ ಹಾಕತ್ ಗಪ್ಲ ಈಗ ತೊಗೊಂಬ ಜಾತಿ ಬಂದ ಅಂತ ರೀ ಸವಾರ ಈಗ ಏ ರೆಡಿ ನೀನು ರೊಕ್ಕ 2000 ತಗೊಂಬಂದ ಒಳಗೆ ಮಾಡಿ ಹಂಗೆಲ್ಲ ಮಾಡ್ಬಾರ್ದು ಬಿಡ್ರಿ ದೊಡ್ಡ ಮಗನ್ ಹಂಗೆಲ್ಲ ಬಡಿತಾರನ ಬಿಡ್ರಿ ಅಪ್ಪು ನಿಂದ್ರ ಅಲ್ರಿ ನಿಮ್ಗೆ ಏನೋ ಒಂದಿಟ್ಟು ಐತಿಲ್ಲ ಹುಡುಗಂದ್ ಹೇಗಾರ ಮದ್ವೆ ಆಗೈತಿ ಮನಿ ಬಿಟ್ಟು ಹೊರಗೆ ಹಾಕಾಕತ್ತೀರಿ ನೀವ್ ದೊಡ್ಡವ್ರಾದ್ರ ಏನ ಬುದ್ಧಿನ ಶಾಂತ ಐತ್ಲ ನಿಮ್ದ ಈಗ 2000 ರೂಪಾಯಿ ಅಳಗ ಹಚ್ಚಿದ ಈಗ ನಾ ಮದುವೆ ಆದ 2 ದಿವಸ ಆಗಿಲ್ಲ ಏನ್ 2000 ಬಡ್ಕೊಳಕತ್ತೀರಿ ಮದ್ವೆ ಆದಿಂದ ಖರ್ಚಾಗೋದು 2000 ಲಕ್ಷ ಗಟ್ಲೆ ಖರ್ಚಾಕತಿ ನಾ ಮುಂದೆ ಹೇಳ್ಬೇಕಂದ್ರೆ ನೀ ಖರ್ಚು ಮಾಡಿನ ತೇಕರಿಂದ ಮತ್ ಹೇಳಕತ್ತೇನಲ್ಲನ್ರ ಏನ್ ಹೇಳ್ತಾನ ದಿವಸ ಈಗ ಹಾರಣ ಆಗೈತಿ ಇಲ್ಲ ಮನಿಗ್ ಬಂದ್ ಸಸಿ ಮುಂದ ಹೆಂಗ್ ಮಾತಾಡ್ದ ಹೆಂಗ್ ಮಾತಾಡ ಎಲ್ಲ ಗೊತ್ತಲ್ಲ ನನಗೆ ನಿನ್ನಿಂದ ಏನ್ ಕಲಿಬೇಕಾಗಿಲ್ಲ ಏನ್ ಮಾಡ್ಕೋತ್ರಿ ಮಾಡ್ಕೋರಿ ಏ ಬರ ಹುಡುಗನಿ ಬಾಯ್ ಕಡೆ ಅವ್ನ ಒಳಗೆ ಕರ್ಕೋದಾಡ 2000 ರೂಪಾಯಿ ತಗೊಂಬಂದ ಒಳಗೆ ಬರ್ಲಿ ಅವ್ನು ಹೋಗೋ ಏನ್ರಿ ಇದು ಬಂದಿಲ್ಲ ನಿಂತು ನೋಡ್ತಾರ ಹುಡುಗನ್ ಮದಿ ಮಾಡ್ಕೊಕೊಂಬಂದಾರು ಈಗ ನೋಡಿ ಮನಿ ಬಿಟ್ಟು ಹಾಕಾಕತ್ತಾರ ಅಂದ್ರೆ ಏನ್ ಹೇಳ್ತೀರಿ ಅವ್ರಿಗೆ ಗೊತ್ತಾಗಲ್ಲ ಮಂದಿಗೆ ನಾವ್ ಹೆಂಗ ಗೊತ್ತಾಕತ್ತಿ ಅವ್ ಹೆಂಗ ಗೊತ್ತಾಗಲ್ಲ ಮಂದಿ ಗೊತ್ತಾಗೋ ಸಲ್ಮಾನ ಮಾಡಕತ್ತಿದ್ದಾನ ಹೌದ್ರಿ ಮಾಮರ ಆಜು ಬಾಜುದವ್ರು ಎಲ್ಲಾರು ನೋಡಾತಾರೆ 2000 ಸಂಬಂಧ ಮರ್ಯಾದೆ ಕಳ್ಕೊಳ್ಳೋದ್ರಿ ಅದೇನಿದ್ರು ಒಳಗ್ ಮಾತಾಡೋನು ಕರ್ಕೊಂಬರ್ರಿ ಅವ್ರನ್ನ ನೀನ ಕರಿವ ನೀನ ಅವನೇನು ಹಾದಿಗೆ ತಗೊಂಬ ನಾವ್ ಹೇಳಿ ರಗಡ ಆಗೈತಿ ಈಗ 2000 ರೂಪಾಯಿ ಎದಕ್ಕೆ ಖರ್ಚು ಮಾಡಿದ ಸರಿಯಾಗಿ ಹೇಳಕ್ ತಯಾರಿಲ್ಲ ನಾವು ನೀವೇ ಒಳಗ್ ಬರ್ರಿ ಏ ನೀ ಸುಮ್ ಕೊಡ್ರ ನಿನಗ ಮಗ ಬೇಡ ರೊಕ್ಕ ಜಾಸ್ತಿ ನಿನಗ ರೊಕ್ಕ ಕೊಟ್ಟ ಮನೆ ಒಳಗೆ ಬರ್ತಾನ ಅಳಕತ್ಕ ಬರ್ದಲ್ಲ ನಿಂದ 2000 ರೂಪಾಯಿ ಕೊಟ್ಟ ಬರ್ತಾನ ಮನೆಗೆ ಬರ್ದಲ್ಲ ನಿಂದ್ರ ಎಲ್ಲಿ ಹೊಟ್ಟದೆ ನಿಂದ್ರ ಇದು ಚಲೋ ಆಕತೇನ್ರಿ ನಿಮಗ ಏ 2000 ರೂಪಾಯಿ ಹೊಸ ಪಾಪ ಎತ್ತರ ಮಾಡ್ತಾನ ಅವ್ರಿಗೆ ಕದ ಸಣ್ಣ ದೊಡ್ಡ ಮಲ್ಲ ಅವ್ರ ಏ ನೀನ್ ತಗೊಂಬ ಹೋಗ ಕಡೆ ಮನೆಗೆ ಏ ಅಲ್ಲಿ ಮನೆಗೆ ಬಂದ ಮಳ್ಯಾಗ ಮಾತಾಡ್ತಾವ ನಾಳೆ ಖರ್ಚಿಕೊಂಡ ಬಿಡ್ರಿ ಅಲ್ರಿ ಇಷ್ಟು ದೊಡ್ಡ ಮಗ ಆಗ್ಯಾನು ಮೈಮ್ಯಾಗ ಹೊಟ್ಟಿರಿಲ್ಲ ಅಲ್ಲಿ ಮನ್ಯಾಗ ಬಂದ ಇಲ್ಲಿ ಮನೆಗೆ ಬಂದ ಹಳ್ಯಾಗ ಹೆಂಗ್ ಮಾತಾಡ್ಬೇಕು ಗೊತ್ತಾಗಲ್ಲ ನಮ್ಗ ಅವೇನ್ ಮಾತಾಡನ್ ಬಿಡ ಬಿಡ್ರಿ ಮಾಮಾರ ಅಂದಾನ ಬಿಡ್ರಿ ಮಾಮ ಅಂದ್ರೆ ಅವ್ನು ಸಿಟ್ಟು ಬರೋಲ್ಲ ಇನ್ನೊಮ್ಮೆ ನಮ್ಮ ಮನೆಗೆ ಹೆಂಗ್ ಬರ್ತಾನ ಇರ್ಲಿ ಬಿಡ್ರಿ ಅವಂಗೂ ಹೇಳ್ರ ಆತ ನೀವು ಹಂಗ ಮಾಡ್ಬೇಡ ಹಿಂಗ್ ಹೇಳಿ ಹಿಂಗ ಆಗೈತಿ ಈಗ ನನಗಂತೂ ಸಾಕಾಗಿ ಹೋಗೈತಿ ನಿಮ್ ಸಂಬಂಧ ಈಗ ಹುಡುಗ ಹೋಗಿ ತಗೊಂಬ ಅಂದ್ರೆ ಎಲ್ಲಿ ತರ್ತಾನ ರೊಕ್ಕ ತರ್ತಾನ ಎಲ್ಲಾರು ತರ್ತಾನ ಗೊತ್ತೈತಿ ಹೆಂಗ್ ಖರ್ಚು ಮಾಡಿ ತರ್ದು ಹೊರತ್ತ ಅವಂಗ ಏನಾರ ಮಾಡ್ಕೋರಿ ಅಲ್ಲವ ನೀರ್ ಹೇಳ ಅವ್ರಿಗೆ ಒಂದಿಟ್ಟು ನಾನು ಅವಾಗಿಂದ ಹೇಳಾತೀನ್ರಿ ಅವರು ಕೇಳಾಕ್ ತಯಾರಿಲ್ಲ ಮಾಮರ ನೀವರೇ ದೊಡ್ಡವರಾಗಿ ಒಂದ್ ಸ್ವಲ್ಪ ಒಳಗ್ ಕರೀರಿ ಅವರಿಗೆ ಇದೆಲ್ಲ ಇದ್ದಿದ್ದ ಮನಿ ಅಂದ್ ಬಳಕ ಬಂದು ನಡು ಬಿದ ನಿಂತು ಜಗಳಾಡದಲ್ರಿ ಕರೀರಿ ನೀವೇ ಏ ನಾ ಏನ್ ಕರೆಯಂಗಿಲ್ಲ ಅವನ ನೀನ ಕರಿವ ನಾವು ಅವ್ನ ಕರ್ ರಡ ಐತ ಅವ್ನ ಸಲಿ ಕೊಟ್ಟ ಹೆಂಗ ಆಗೈತ ಇವ್ರಿಗೆ ಮನಿ ಮಾರ ಮರ್ಯಾದೆ ಗೊತ್ತಿಲ್ಲ ಏನೋ ಇಲ್ಲಿ ಬೀದಿಗೆ ನಿಂತ ಮನಿ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕಾಕತ್ತಾರ ಹೀಗರೆ ಮದುವೆಗೆ ಬಂದೈತಿ ಅಂತದ್ರಾಗ ಹಿಂಗೆಲ್ಲ ಮಾಡಾಕತ್ತಾರ ಗೊತ್ತಾಗಂಗಿಲ್ಲ ಹಿರಿಯರ್ ಅದಾರ ಮನ್ಯಾಗೆಲ್ಲ ಆತು ಹೋತು ಎಲ್ಲ ಅವ್ರಿಗೆ ಗೊತ್ತೈತಿ ಹೋಗಿ ಹುಡುಗಗ 2000 ರೂಪಾಯಿ ಸಂಬಂಧ ಹೊರಗೆ ಹಾಕಾಕತ್ತಾರ ಅಂತಾವ್ ಎಷ್ಟು ಖರ್ಚು ಮಾಡ್ತಾರ ಗೊತ್ತಿಲ್ಲ ಬೇಡಪ್ಪ ಬಾ ಮನ್ಯಾಗ ಬಾ ಅವ್ ಹಂಗ ಇರ್ತೈತಿ ಬಾ ನೀ ಸುಮ್ ಕೊಡ್ರ ಅವಾಗ 2000 ರೂಪಾಯಿ ಕೊಟ್ಟ ಬರ್ತಾನ ಅಪ್ಪ ನಿಂತ್ರೋ ರೀ ಕರೀರಿ ಅವನ ಏ ಹೋಗ್ಲಿ ಬಿಡವ ಬರ್ತಾನ ತಾಣ ಅವ್ನ್ ಗೊತ್ತೈತಿ ಮನೆಗೆ ಬರೋದು ಹೆಂಗ ಅನ್ನೋದು ಸಾಕಾಗೈತೆ ನನಗೆ ಸರಿಯವ ಇಲ್ಲ ತಂಗಿ ಬರ್ತಾನ ನಡಿ ಅವ ಈಗ ತಂಗಿ ಅವ ಮನೆಗೆ ಬರ್ತಾನ ಹಸು ಆತ ತಾಣ ಮನೆಗೆ ಬರ್ತಾನವ ನೀ ಒಳಗೆ ಹೋಗ ಹತ್ತಿರಿ ಸಮಾಧಾನ ಮಾಡ್ಕೋರಿ ನೀವ್ ಹತ್ರ ಏನ್ ಯೂಸ್ ಐತ್ರಿ ಅಲ್ರಿ ಎತ್ತಿರಿ ಮಾಮಾರ್ ಹಿಂಗ್ಯಾಕ್ ಮಾಡ್ತಾರೆ ನಾನು ನೋಡಿನಿ ಸಣ್ಣವ್ರಿದ್ದಾಗ ಹಿಂಗ್ ಮಾಡ್ತಿದ್ರ ಆದ್ರ ಈಗ ಹೆಂಡತಿ ಮುಂದೆ ಯಾರಿಗಾದ್ರೂ ಅಂದ್ರ ಸಿಟ್ಟು ಬರೋದೇ ಅಲ್ರಿ ಅದಕ್ಕ ಅವರು ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರಿ ಏನ್ ಸಮಾಧಾನ ಮಾಡ್ಕೊ ಅಂತಿ ಎಟ್ರಿ ಸಮಾಧಾನ ಮಾಡ್ಕೊಲಿ ಮದುವೆ ಆಯ್ತು ಬಂದನಿ ಒಂದು ಕೇಳು ಸಾಕಾಗೈತೆ ನನಗೆ ನಾನು ಅಂತ ಬಾಳೆ ಮಾಡೇನಿಲ್ಲ ಇನ್ನೊಬ್ಬಕ್ಕೆ ಯಾವಾಗ್ಯಾದ್ರ ಬಿಟ್ಕೊಟ್ಟು ಹೋಗ್ಬಿಡ್ತಿದ್ಲ ಅಲ್ಲ ಅಣ್ತಂಬ್ರ ಕೆಟ್ಟ ಮಂದಿ ಕೆಟ್ಟ ಮಕ್ಳು ಕೆಟ್ಟ ಒಬ್ರು ನಮ್ಮ ಮನೆಗೆ ಬರಂಗಿಲ್ಲ ಇವ್ ಇಂಥ ಹೋದಾನ ಅಂತೇಳಿ ಈಗ ಮಗ ನೋಡ ಹರೇಕ್ ಬಂದ್ ಮಗನ ಮನೆ ಬಿಟ್ಟು ಹೊರಗೆ ಹಾಕಿದ ನಿನಗೆ ಹೆಂಗ ಅನಿಸ್ಬಾರ್ದು ಹೇಳು ಈಗರ ಮನೆ ತುಂಬಿಸ್ಕೊಂಡದಿ ಇಂಥದ್ರಾಗ ಮಗನ ಹೊರಗೆ ಹಾಕಿದ ದಿವ್ಸ ಕೇಳವ ಬರೇ ರೊಕ್ಕ ಅಂತ ನೋಡು ಒಟ್ಟು ಬಿಟ್ರ ಕಪ್ಪಿಗತ್ತೆ ಬಾಯಿ ಬಿಟ್ಟಂದ್ರ ರೊಕ್ಕ ಬರೇ ರೊಕ್ಕ ಸಾಕಾಗೈತಿ ನನಗೆ ಜೀವನನ ಸಾಕಾಗಿ ಹೋಗೈತಿ ಆ ದೇವ್ರ ತಗ ದಿವ್ಸ ಬೆಡ್ಕೋತೇನೆ ಇನ್ನು ಸವಾಸ ಬೇಡಪ್ಪ ಆ ದೇವ್ರ ನನ್ ಕಣ್ಣು ಮುಚ್ಚಂತ ಆದ್ರೂ ದೇವ್ರಿಗೆ ನನ್ ಮ್ಯಾಗ ಕರುಣೆ ಬರುವಂತ ಹತ್ತಿರಿ ಬಿಡ್ತನ್ರಿ ಯಾಕಂತದ್ ಮಾತಾಡ್ತೀರಿ ಅಲ್ರಿ ಇವತ್ತೆಲ್ಲ ನಾಳೆ ಅವ್ರಿಗೂ ಬುದ್ಧಿ ಬಂದಿದ್ದಾಯ್ತ ಆದ್ರ ನನಗ ಇವ್ರದೇ ಚಿಂತೆ ಆಗೈತಿ ಅಲ್ರಿ ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ರ ಎಲ್ಲಿ ಹೋಗ್ತಾರೆ ಅವ್ರು ಮನಿಗ್ ಹೊಳ್ ಬರ್ತಾರ್ರಿ ಬರ್ತಾನವ ಅವೆಲ್ಲ ಹೋಗ್ತಾನ ಮನೆಗೆ ಬರ್ತಾನ ಆದ್ರೆ ನನಗೇನು ಬೇಜಾರಂದ್ರ ಈಗ ನಿನ್ನ ಮುಂದೆ ಹಿಂಗೆ ಮಾಡಿಲ್ಲ ಅದ ನನಗೆ ಸಂಕಟ ಹೊಟ್ಟೆ ಹಚ್ಚಿದಂದ್ರೆ ತಾನೇ ಮನೆಗೆ ಬರ್ತಾನೆ ನಾನು ಬಿಟ್ಟು ಒಂದು ಕ್ಷಣ ಇರಂಗಿಲ್ಲ ಅವ ಆಗ ಬಂದ್ಬಿಡ್ತಾನೆ ನೋಡು ನೀನು ಅದನ್ನು ಚಿಂತೆ ಮಾಡಬೇಡ ಅವ್ನು ಬಂದ್ಬಿಡ್ಲೆ ಊಟಕ್ಕೆ ಹಾಕಿಕೊಡ
ಏನ ಅತ್ತಿರಿ ನಾ ಏನು ತಿಳ್ಕೊಳಂಗಿಲ್ರಿ ನಾನು ಹೊರಗಿನಕ್ಕೇನ್ರಿ ಒಳಗಿನಕ್ಕಿನೇ ಅದೀನಿ ನನಗೆ ಇದೆಲ್ಲ ಗೊತ್ತಿದ್ದಿದ್ದ ಆದ್ರ ಅವ್ರು ಎಲ್ಲಿ ಮನ್ಸಿಗೆ ಹಚ್ಕೋತಾರ ಅಂತ ಅಷ್ಟೇ ನೀವು ಒಂದ್ ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳ್ರಿ ಹಾ ಆಯ್ತು ಬಾ ಬರ್ರಿ ನಾನು ತಿಳಿಸಿ ಹೇಳ್ತೀನಿ ನೀನು ಹೇಳೋಂಗ ಈಗ ಹಿಂಗೆ ಮಾಡಬೇಡ ಈಗೆಲ್ಲ ನಿಂದು ಮದುವೆ ಆಗೈತಿ ನಿಮ್ಮ ಅಪ್ಪಗೆ ಎದುರಿಸ್ಬೇಡ ಮಾತಾಡ್ಬೇಡ ಅಂತ ಹೇಳಿ ಮೊದಲೇ ಹಂಗೆ ತಿಳ್ತಿರ್ಕದ ನಾವು ಏನ್ರ ಒಂದು ಈಟ್ ಅಂದ ಹಂಗಾಗಿ ನಿಂತು ಬಿಡ್ತಾನೆ ನೋಡಿ ಏನು ಮಾಡ್ತಿ ಹೇಳು ಹಾಂ ಅದಕ್ಕೆ ಅವಂಗ ತಿಳಿಸಿ ಹೇಳು ಅವ್ಗೆ ಹಂಗೆ ಮಾತಾಡಬೇಡ ರಂಬಿಸಿರ ರೊಕ್ಕ ಕೊಡ್ತಾನವ ಇಲ್ಲ ನಂಗಿಲ್ಲ ಖರ್ಚು ಆಗಬಾರ್ದು ಅವಂಗ ಐತೆಪ್ಪ ಐತಿ ಎಲ್ಲ ಇಟ್ಟಾನೆ ಅಂದ್ರೆ ಸುಮ್ಮಿರ್ತಿದ್ದು ಖರ್ಚಾಗ್ಯಾವ ಅಂದ್ ನಾವು ಅಷ್ಟು ತಲೆ ಬರೇ ರೊಕ್ಕ ಅಂತಾನವ ರೊಕ್ಕದಾಗ ಹೋಗಿದ್ರು ಅವಂದ ಬಿಡಂಗಿಲ್ಲ ನೋಡಿ ಬರೇ ರೊಕ್ಕ 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 ಎಷ್ಟನೇ ಅದನ್ನ ರೊಕ್ಕ ತೊಗೊಂಡು ಸತ್ತಾಗ ಎಲ್ಲರೂ ತೊಗೊಂಡು ಹೋಗ್ತಾರ ಹೇಳು ಇದ್ದಾಗ ಒಂದು 4 ಮಂದಿ ಬೇಕು ರೊಕ್ಕ ಜೋಡಿ ಬಾಳೆ ಮಾಡಬಾರ್ದು ಮನುಷ್ಯತ್ವನೂ ಇರ್ಬೇಕು 4 ಮಂದಿ ಬೆನ್ನು ಹತ್ಬೇಕು ಇದು ಒಂದು ಐತಿ ಬಾವ ಸಾಕಾಗಿತ್ತು ನನಗೆ ಹೋಲ್ ಬಿಡ್ರಿ ಅತ್ತಿರಿ ನೀವು ಅಮ್ಮರಿಗೆ ತಿಳಿಸಿ ಹೇಳ್ರಿ ನಾನು ಇವ್ರಿಗೆ ತಿಳಿಸಿ ಹೇಳ್ತೀನಿ ಹೋಲಿ ಬಾ ನಿಮ್ಮ ಅವನ ಮಾತು ಕೇಳಿ ನಿನ್ಗೆ ಬೇಜಾರಾತನ ಇಲ್ಲ ಇದ ದಿವಸ ಇದ್ದಿದ್ದ ನಮ್ದು ಏನ ನೋಡ ಈಗ ಹೋಗ್ಯಾನಿಲ್ಲ ಮತ್ತು ಹೊಡಮಳ ಬರ್ದಿದ್ರೆ ಬಂದು ಮನೆ ಕೇಳ್ತಾನೆ ಮಗ ಬಂದಿದ್ದಿಲ್ಲ ಹೊಂಡಿಲ್ಲ ತಿಂದಿಲ್ಲ ಅಂತ ಹಂಗೆ ಅವ್ರು ಅಷ್ಟು ಪ್ರೀತಿ ಅದಾನ ಈಗ ಬಂದಿರ್ಬೇಕು ನೋಡಿ ಒಬ್ಬಕ್ಕೂ ತಳ್ತಾನೆ ಮಾತು ಮಗನ ಸಂಬಂಧ ಇರೋ ಒಬ್ಬಗ ಅಷ್ಟು ಜೀವ ಅದಾನ ಆದ್ರೆ ದುಡ್ಡು ಹೋಗ್ಬಾರ್ದು ಇಷ್ಟ ನಿಮ್ಮ ಅವನ ಮನಸ್ಸು ಭಾಳ ಮುರಿದೈತಿ ಅದಕ್ಕವ ಅದನ್ನೆಲ್ಲ ವಿಚಾರ ಮಾಡಬೇಡಿ ಅವಂಗೂ ನೀ ಹೇಳು ಹಾಂ ಹಿಂಗೆ ಮಾಡಿರಂತ ಹೇಳಿ ಹಂಗೆಲ್ಲ ನೀನು ಬೇಜಾರು ಮಾಡ್ಕೊಬೇಡವ ಈ ದಿವಸ ಇದ್ದದ ನಮ್ಮ ಮನ್ಯಾಗ ಏನು ಹೇಳ್ತೀನಿ ಅಯ್ಯ ಅತ್ತಿರಿ ಅನ್ನೋದರ ಯಾಕ ಕೂತ್ ಒಬ್ಬ ಅಳುದಾರ ಯಾಕ ಮಾಮಾಗ ಅಷ್ಟು ತಿಳಿಯಂಗಿಲ್ರಿ ಇರುದೇ ಒಬ್ಬ ಮಗ ಅದಾನ ಎಲ್ಲ ರೊಕ್ಕ ಒಯ್ದು ಎಲ್ಲಿ ಇಡುದೈತಿ ಅಲ್ಲ ಅವ್ರ ಮನ್ಸಿಗೆ ನೋವು ಮಾಡಿ ಏನ್ ಮಾಡ್ತಾರೆ ಇವರು ನನಗರೆ ಒಂದು ಏನು ತಿಳಿಲಾರ್ದಂಗ ಆಗ್ಬಿಟ್ಟೈತ್ರಿ ಇರ್ಲಿ ಬಿಡ್ರಿ ಹೋಗ್ತಾ ಹೋಗ್ತಾ ಎಲ್ಲ ತಿಳಿತೈತಿ ನಾನು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಜಕ್ಕೊಂಡು ಹೋಗುದ್ರಿ ಇನ್ನೇನ್ ಮಾಡೋದು ಆಯ್ತವ ಇಷ್ಟು ತಿಳುವಳಿಕೆ ಐತಲ್ಲ ನನಗೆ ಅಷ್ಟೇ ಸಾಕು ನೀನು ನನಗೆ ಜೋಡಾದಿ ನನಗೆ ಧೈರ್ಯ ತುಂಬವ್ರು ಯಾರು ಇದ್ದಿದ್ದಿಲ್ಲ ಇಷ್ಟ ಸಾಕು ನನಗೆ ಮತ್ತೊಂದು ಆನೆ ಬಲ ಬಂದಂಗೆ ಆತ ಹಾಂ ಇದನ್ನೆಲ್ಲ ಸಹಕರಿಸ್ಕೊಂಡು ಹೋಗ್ಬೇಕು ಈ ಮನೆ ಜವಾಬ್ದಾರಿ ಎಲ್ಲ ನಿಂದ ನೋಡೋಣ ಹಾಂ ಆಯ್ತ್ರಿ ಆಯ್ತ್ರಿ ಈಗ 5 ಬೆಳ್ಳದಾವ ಅಂದ್ರೆ 5 ಬೆಳೆ ಸಮ ಇರ್ತಾವನ್ರಿ ಅಡ್ಗಿ ಮನ್ಯಾಗ ಒಂದ್ 4 ಬಾಂಡೆ ಸಾಮಾನ್ ಅದಾವ ಅಂದ್ರ ಅವ್ ಸೌಂಡ್ ಮಾಡ್ಲಾರ್ದ ಇರ್ತಾವನ್ರಿ ಹೌದು ಎಲ್ಲ ತಿಳಿದವ್ರಾಗಿ ನಾವು ಮುಂದೆ ಹಾಕೊಂಡು ಹೋಗ್ಬೇಕ್ರಿ ಆಯ್ತಾಳ್ರಿ ಬರ್ರಿ ಊಟ ಮಾಡೋಣ ಶಾನೆ ಅದ ಆಯ್ತವ ಸರಿ ಅಲ್ಲೋ ಮಾವ ತಿಂಗಳ 5 ಸಾವಿರ ಪಗಾರ ತಗೋತಾನವ ಹಾಂ ಈಟೈತೆ ಪಾಪ ನೀ ಅವ್ನು ಜೋಪಾನ ಮಾಡಿದೆಯಲ್ಲ ದುನಿಯಾ ಎಲ್ಲ ಮಾಡೈತೆ ಐಟಿಗೆ ಇದ್ದೇವ ಮಾಡ್ದೈತಿ ನಿನಗ ಕಿಮ್ಮತ್ ಕೊಡಿಲ್ಲ ನಾವು ನನಗರ ಕಿಮ್ಮತ್ ಕೊಟ್ಟ ನಾವು ಈಗ ಅವ ಹುಟ್ಟ ಹಂಗ ಬಂದಾನ ಈಗ ಮದ್ವಿ ಹೊಸದಾಗಿ ಲಗ್ನ ಮಾಡಿತ್ತ ಅವಂಗ ಏನಾರ ಹಾದಿಗೆ ಬರ್ತಾನ ನೋಡುಲ್ಲ ಅವಾಗ ಸಲಿಗೆ ಕೊಡಕ್ ಹೋಗ್ಬೇಡ ಮುಂದೆ ಹಂಗೆ ದೊಡ್ಡ ಆಗಲ್ಲ ನಾನು ನಿನ್ನ ನೋಡ್ಲಿಕ್ಕೆ ಏನು ಮಾಡ್ದೆ ಅವಾಗ ಒಟ್ಟ ಅವಾಗ ಹೇಳ 4 ವಾದ ಬುದ್ಧಿ ಕಲ್ಸ ಅವಾಗ ಅಲ್ಲೂ ನನಗೆ ಯಾತ ಮಾತಾಡ್ತಾವ ಮನೆಗೆ ಬಂದವ್ರಿಗೆ ಹಿಂಗೆ ಕಳಿಸಿದ ನಿನ್ನ ಮಗಕ್ಕೆ ನಾವು ಮನೆಗೆ ಬಂದಿಲ್ಲ ಅವ್ರ ಮನೆಗೆ ನಿಮ್ಮ ಮನೆಗೆ ಬಂದಿಲ್ಲ ನಾವು ನಮಗೆ ಕಿಮ್ಮತ್ ಕೊಡ್ಬೇಕು ಅವ ಯಾಕೆ ಕೊಟ್ಟಿಲ್ಲ ನೋಡಿ ತಿಳ್ಕೊ ಏನು ಓದಿದ್ವು ಅವನ ಈಗೇನು ಇನ್ಕ ತನಕ ವಾದ ರಗಡೆ ಐತಿ ನಮ್ಗೆ ಈಗ ಲಗ್ನ ಮಾಡಿರ್ತಾವಂಗ ಇನ್ನು ಹಿಂತಿ ಮುಂದೆ ಹೋದ್ರ ಕಿಮ್ಮತ್ತ ಅವಂದು ಅಲ್ಲ ನಂದು ಅಲ್ಲ ಒದ್ಯಾಕೆ ಬರಂಗಿಲ್ಲ ನಾವನ ಇನ್ನೇನಿದ್ರು ತಿದ್ದ ಹಾದಿಗೆ ತೊಗೊಂಬರ್ದಾನ ಕೆಲಸ ಅವನು ಒಟ್ಟ ಏ ಮಾವ ಅವ್ನು ಎಷ್ಟು ಪಗಾರ ಅದು ಎಲ್ಲ ತೊಗೊಂಡು ಅವ್ನು ಸ್ವಲ್ಪ ಶಾನೆ ಆಗಲಿ ನಾಳೆ ಅವ್ರಿಬ್ರು ಗಂಡ ಐತಿ ಬೇರೆ ಹೋಗ್ಬಿಟ್ಟಂದ್ರೆ ಅವಾಗ ನೀ ಏನು ಮಾಡವ ನಮ್ಮ ಕಡೆ ಬಂದ್ರೆ ನಾವ್ರು ಏನು ಮಾಡಕ್ಕೆ ಸಾಧ್ಯತೆ ಭಾಳ ಹುಷಾರಿರ್ಬೇಕು ನೀಗ ಏನು ಎಲ್ಲ ಪೇಮೆಂಟ್ ಒಟ್ಟು ಇಸ್ಕೊಂಡು ನೀನು ಅಕೌಂಟಿಗೆ ಇಟ್ಕೊಂಡ್ಬಿಡು ಏನು ನಾ ಹೇಳ್ದು ಅವ್ನು ಸ್ವಲ್ಪ ಅರ್ಥ ಮಾಡ್ಕೊ ನಾಳೆ ಅವ್ರಿಬ್ರು ಕೂಡಿಸಿ ಎಲ್ಲೇ ಬೇರೆ ಮನೆ ಮಾಡಿ ಹೋಗ್ಬಿಟ್ರೆ ಅವಾಗ ನೀ ಏನು ಮಾಡ್ತೀವಿ ಹೇಳವ ದುಡ್ಡು ಇತ್ತಂದ್ರೆ ಎಲ್ಲರೂ ನಮ್ಮ ತೆಗೆ ಬಾ ನಿಮ್ಮ ತೆಗೆ ಬರ್ತಾರೆ ದುಡ್ಡು ಇರ್ಲಿಕ್ಕಂದ್ರೆ ಬಾ ಕೆಟ್ಟಕತ್ತಿ ಪರಿಸ್ಥಿತಿ ನಾ ಅಂತ ಬಿಟ್ಟು ಏನು ಮರೇನ ನೀ ಹೆಂಗೆ ವಿಚಾರ ಮಾಡ್ಕೊ ನಾ ಅಂತ ಹೋಗ್ಬಿಡ್ತಾನೆ ನಾನು ನನಗೆ ಎತ್ತರ ಮಾತಾಡ ನೀವು ಏನೋ ಅಪ್ಪ ಮಕ್ಕ ಏನು ಮರ ನನಗೆ ಕಿಮ್ಮತ್ ಕೊಟ್ಟಿಲ್ಲ ನಿನ್ನ ಮಗ ನನಗಂತೂ ಏನು ತಲೆ ಬೌಣ ಐತಿ ನಾ ಊರಿಗೆ ಹೋಗಿ ಬಿಡ್ತಾನೆ ನಾನು ಏ ನಿಲ್ಲೋ ಪವನ್ಯಾ ಅದೆಲ್ಲ ಇವ್ ಹೇಳೋದು ಒಂದು ಕಾಲ ಬರೋಬರ್ ಐತಿ ನಾವು ಪಚ್ಚ ಹಂಗೆ ಇರ್ಬೇಕನ್ನ ಇವನು ರಂಬೀಸ್ ರೊಕ್ಕ ಪಕ್ಕ ಇಟ್ಕೊಂಡ್ಕಂದ ನಮ್ಮ ಹೆಸರು ಅಕೌಂಟ್ನಾಗ ಇಟ್ಕೊಂಡ್ರೆ ನಾವು ಒಂದು ಲೆಕ್ಕದಾಗ ಬರ್ತೀವಿ ಇಲ್ಲಾಂದ್ರೆ ನಾಳೆ ನಮ್ಮನ್ನು ಬೀದಿ ಮೇಲೆ ಉಗ್ಯಾಕ ಸರಿಯಾಗಿ ಮಗವ ವಿಚಾರ ಮಾಡಿ ಇರ್ಬೇಕು ಅನ್ನಂಗ